ನಾನು ನಿಮ್ಮ ಸುಮಿತ್ರಾ. ಇದು ಮೂನ್ಲೈಟ್ ಕ್ಲಾಸ್. ಇಂದು ನಾವು 8ನೇ ತರಗತಿಯ 6ನೇ ಅಧ್ಯಾಯವಾದ ಜೈನ ಮತ್ತು ಬೌದ್ಧ ಧರ್ಮಗಳು ಎನ್ನುವಂಥ ಅಧ್ಯಾಯದಲ್ಲಿ ಜೈನ ಮತ್ತು ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದಂತೆ ಕೆಲವು ಪ್ರಮುಖ ಪ್ರಶ್ನೆಗಳನ್ನು ಕುರಿತು ಚರ್ಚೆಯನ್ನು ಮಾಡೋಣ. ಎಲ್ಲರೂ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಮೊದಲನೇ ಪ್ರಶ್ನೆ, ಜೈನ ಧರ್ಮ. ಜೈನ ಮತ್ತು ಬೌದ್ಧ ಧರ್ಮಗಳು ಯಾವ ಭಾಷೆಯಲ್ಲಿ ರಚನೆಯಾಗಿವೆ? ಜೈನ ಮತ್ತು ಬೌದ್ಧ ಧರ್ಮಗಳು ರಚನೆಯಾದ ಭಾಷೆ ಯಾವುದು? ಸಂಸ್ಕೃತ ಮತ್ತು ಪಾಳಿ, ಪಾಳಿ ಮತ್ತು ಪ್ರಾಕೃತ, ಪ್ರಾಕೃತ ಮತ್ತು ಸಂಸ್ಕೃತ, ಪಾಳಿ ಮತ್ತು ಅರೇಬಿಕ್. ಯಾವುದು? ಪಾಳಿ ಮತ್ತು ಪ್ರಾಕೃತ ಭಾಷೆಯಲ್ಲಿ ಜೈನ ಮತ್ತು ಬೌದ್ಧ ಧರ್ಮಗಳು ರಚನೆಯಾಗಿವೆ. ಎರಡನೇ ಪ್ರಶ್ನೆ, ಜೈನ ಧರ್ಮದಲ್ಲಿರುವ ತೀರ್ಥಂಕರರು ಎಷ್ಟು? ಜೈನ ಧರ್ಮದಲ್ಲಿ ಎಷ್ಟು ತೀರ್ಥಂಕರರು ಆಗಿ ಹೋದರು? ಮೊದಲನೇದಾಗಿ 24, 23, 22, 23. ಜೈನ ಧರ್ಮದಲ್ಲಿರುವ ತೀರ್ಥಂಕರರು ಎಷ್ಟು? 24. 1 ಈಸ್ ಅ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಜೈನ ಧರ್ಮದ ಮೊದಲ ತೀರ್ಥಂಕರರು ಯಾರು? ಜೈನ ಧರ್ಮದಲ್ಲಿ ಬರುವಂಥ ಮೊದಲನೇ ತೀರ್ಥಂಕರರು ಯಾರು? ಋಷಭನಾಥ, ಪಾರ್ಶ್ವನಾಥ, ನೇಮಿನಾಥ, ಮಹಾವೀರ. ಯಾರಿಗೆ ಆನ್ಸರ್ ಗೊತ್ತಿದೆಯಲ್ಲ ಅವ್ರು ಏನು ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಋಷಭನಾಥ ಅಂದರೆ ಆದಿನಾಥ ಕೂಡ ಅಂತ ಕರೀತಾರೆ. ಋಷಭನಾಥ 1 ಈಸ್ ಅ ರೈಟ್ ಆನ್ಸರ್. ವರ್ಧಮಾನ ಮಹಾವೀರ ಹುಟ್ಟಿದ ವರ್ಷ ಯಾವುದು? ವರ್ಧಮಾನ ಮಹಾವೀರರು ಯಾವಾಗ ಜನಿಸಿದರು? ಸಾಶಪು ಅಂದರೆ ಸಾಮಾನ್ಯ ಶಕಪೂರ್ವ 566, 577, 588, 599. ವರ್ಧಮಾನ ಮಹಾವೀರ ಹುಟ್ಟಿದ ವರ್ಷ 599, ಸಾಮಾನ್ಯ ಶಕಪೂರ್ವ 599. 4 ಈಸ್ ಅ ರೈಟ್ ಆನ್ಸರ್. ವರ್ಧಮಾನ ಮಹಾವೀರನ ಜನ್ಮಸ್ಥಳ ಯಾವುದು? ಎಲ್ಲಿ ಜನಿಸಿದರು? ಕುಂಡಲ ಗ್ರಾಮ, ಪಾವಪುರಿ, ಗಯಾ, ಬಿಹಾರ್. ಯಾವುದು? ವರ್ಧಮಾನ ಮಹಾವೀರ ಜನ್ಮಸ್ಥಳ ಯಾವುದು? ಕುಂಡಲ ಗ್ರಾಮ. ಕುಂಡಲ ಗ್ರಾಮದಲ್ಲಿ ಜನಿಸಿದರು. 1 ಈಸ್ ಅ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ವರ್ಧಮಾನ ಮಹಾವೀರನ ತಂದೆ ಯಾವ ಬುಡಕಟ್ಟಿನ ರಾಜನಾಗಿದ್ದ? ಯಾವ ಬುಡಕಟ್ಟಿನ ರಾಜನಾಗಿದ್ದರು ವರ್ಧಮಾನ ಮಹಾವೀರ ತಂದೆ ಯಾರು? ಸಿದ್ಧಾರ್ಥ. ವರ್ಧಮಾನ ಮಹಾವೀರರ ತಂದೆ ಸಿದ್ಧಾರ್ಥ. ಅವರು ಯಾವ ಬುಡಕಟ್ಟಿನ ರಾಜನಾಗಿದ್ದರು? ಲಿಚ್ಛವಿ, ಜ್ಞಾತ್ರಿಕ, ವೈಶಾಲಿ, ಕೈವಲ್ಯ. ಜ್ಞಾತ್ರಿಕ ಒಂದು ಬುಡಕಟ್ಟಿನ ರಾಜನಾಗಿದ್ದರು. 2 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಜೀನ ಅಂದರೆ ಏನು? ಜೀನ ಅಂದರೆ ಏನು? ಎಲ್ಲವನ್ನು ನಿಗ್ರಹಿಸಿದವನು, ಎಲ್ಲವನ್ನು ಪಡೆದವನು, ಎಲ್ಲವನ್ನು ಗೆದ್ದವನು, ಎಲ್ಲವನ್ನು ಬಲ್ಲವನು. ಜೀನ ಅಂದರೆ ಏನು? ಎಲ್ಲವನ್ನು ನಿಗ್ರಹಿಸಿದವನು. ಆ ಜೀನ ಅನ್ನುವಂಥ ಶಬ್ದದಿಂದ ಒಂದು ಜೈನ ಧರ್ಮ ಅನ್ನುವಂಥದ್ದು ಹುಟ್ಟುಕೊಂಡಿತು. 1 ಈಸ್ ಅ ರೈಟ್ ಆನ್ಸರ್. ಎಲ್ಲವನ್ನು ನಿಗ್ರಹಿಸಿದವನು. ಮಹಾವೀರನ ತಾಯಿ ಹೆಸರೇನು? ಶ್ವೇತಾಂಬರಿ, ಮಯೂರಿ, ತ್ರಿಶಲಾದೇವಿ, ಮಾಯಾದೇವಿ. ಮಹಾವೀರನ ತಾಯಿ ಹೆಸರು ತ್ರಿಶಲಾದೇವಿ. ತಂದೆ ಸಿದ್ಧಾರ್ಥ. 3 ಈಸ್ ಅ ರೈಟ್ ಆನ್ಸರ್. ಜೈನ ಧರ್ಮದ 2 ಪಂಗಡಗಳು ಯಾವುವು? ಹೀನಾಯಾನ ಮತ್ತು ಮಹಾಯಾನ, ಶ್ವೇತಾಂಬರ ಮತ್ತು ದಿಗಂಬರ, ಸುನ್ನಿ ಮತ್ತು ಶಿಯಾ. ಜೈನ ಧರ್ಮದ 2 ಪಂಗಡಗಳು ಯಾವುವು? ಶ್ವೇತಾಂಬರ ಮತ್ತು ದಿಗಂಬರ. ಶ್ವೇತಾಂಬರ ಅಂದರೆ ಬಿಳಿ ಬಟ್ಟೆಯನ್ನು ಧರಿಸುವವರು, ದಿಗಂಬರ ಅಂದರೆ ವಿವಸ್ತ್ರರಾಗಿರುವವರು. ಈ 2 ರೀತಿಯ ಪಂಗಡಗಳು ಜೈನ ಧರ್ಮದಲ್ಲಿ ಹುಟ್ಟಿಕೊಂಡವು. ಮುಂದಿನ ಪ್ರಶ್ನೆ, ಜೈನ ಧರ್ಮದ ಪವಿತ್ರ ಗ್ರಂಥ ಯಾವುದು? ಜೈನ ಧರ್ಮದ ಪವಿತ್ರ ಗ್ರಂಥ ಯಾವುದು? ಹೀನಾಯಾನ, ದ್ವಾದಶ ಅಂಗಗಳು, ಮಹಾಭಾರತ, ಭಗವದ್ಗೀತೆ. ಜೈನ ಧರ್ಮದ ಪವಿತ್ರ ಗ್ರಂಥ 12 ಅಂಗಗಳು. 12 ಅಂದರೆ 12 ಗ್ರಂಥಗಳು. ಮಹಾವೀರರ ಒಂದು ಬೋಧನೆಯನ್ನು 12 ಗ್ರಂಥಗಳಲ್ಲಿ ಏನು ಮಾಡಿದರು? ಸಂಗ್ರಹಿಸಿಟ್ಟಿದ್ದರು. ಆ 12 ಗ್ರಂಥಗಳನ್ನು 12 ಅಂಗಗಳು ಅಂತ ಕರೆಯುತ್ತಾರೆ. ಇನ್ನು ಬೌದ್ಧ ಧರ್ಮದ ಪ್ರಮುಖ ಪ್ರಶ್ನೆಗಳು. ಬೌದ್ಧ ಧರ್ಮದ ಸ್ಥಾಪಕ ಯಾರು? ಮಹಾವೀರ, ಸಿದ್ಧಾರ್ಥ, ಆದಿನಾಥ, ನೇಮಿನಾಥ. ಬೌದ್ಧ ಧರ್ಮದ ಸ್ಥಾಪಕ ಯಾರು? ಸಿದ್ಧಾರ್ಥ. 2 ಈಸ್ ಅ ರೈಟ್ ಆನ್ಸರ್. ಬೌದ್ಧ ಧರ್ಮ ಸ್ಥಾಪಕ ಸಿದ್ಧಾರ್ಥ. ಅಂದರೆ ಬುದ್ಧನಿಗೆ ಮೊದಲ ಹೆಸರು ಸಿದ್ಧಾರ್ಥ ಅಂತ ಕರೀತಾ ಇದ್ರು. ಗೌತಮ ಬುದ್ಧನು ಮೊದಲು ಬೋಧನೆ ಮಾಡಿದ ಸ್ಥಳ ಯಾವುದು? ಗೌತಮ ಬುದ್ಧ ಜ್ಞಾನೋದಯ ಆದ ನಂತರ ಮೊದಲಿಗೆ ಬೋಧನೆ ಮಾಡಿದ್ದು ಎಲ್ಲಿ? ಲುಂಬಿನಿ, ಸಾರಾನಾಥ, ಗಯಾ, ವೈಶಾಲಿ. ಯಾವುದು? ಸಾರಾನಾಥ. ಸಾರಾನಾಥದಲ್ಲಿ ಅವರು ಸಾರನಾಥದ ಒಂದು ಜಿಂಕೆ ವನದಲ್ಲಿ ಮೊದಲಿಗೆ ಬೋಧನೆಯನ್ನು ಮಾಡಿದರು. 2 ಈಸ್ ಅ ರೈಟ್ ಆನ್ಸರ್. ಗೌತಮ ಬುದ್ಧನ ಅಂತ್ಯ ಎಲ್ಲಿ ಆಯಿತು? ಗೌತಮ ಬುದ್ಧನ ಅಂತ್ಯ ಆಗಿದ್ದು ಎಲ್ಲಿ? ಲುಂಬಿನಿ, ಸಾರಾನಾಥ, ಗಯಾ ಮತ್ತು ಕುಶಿನಗರ. ಗೌತಮ ಬುದ್ಧನ ಅಂತ್ಯ ಎಲ್ಲಾಯಿತು? ಕುಶಿನಗರ. 4 ಈಸ್ ಅ ರೈಟ್ ಆನ್ಸರ್. ಮಹಾಪರಿನಿರ್ವಾಣ ಎಂದರೇನು? ಮಹಾಪರಿನಿರ್ವಾಣ, ನಿರ್ವಾಣ ಅಂದರೆ ಮೋಕ್ಷ. ಯಾವಾಗ ಮೋಕ್ಷ ಸಿಗುವುದು?
ಒಂದು ಗೌತಮ ಬುದ್ಧನ ಜ್ಞಾನೋದಯವಾದಿದ್ದು, ಜನನವಾಗಿದ್ದು, ಗೌತಮ ಬುದ್ಧನ ಮರಣ ಹೊಂದಿದ್ದು. ಮಹಾಪರಿನಿರ್ವಾಣ ಅಂದರೆ ಏನು? ಪರಿನಿರ್ವಾಣ ಅಂದರೆ ಮರಣ ಹೊಂದಿದ್ದು. ಮಹಾಪರಿನಿರ್ವಾಣ ಅಂದರೆ ಗೌತಮ ಬುದ್ಧನ ಮರಣ ಹೊಂದಿದ್ದಕ್ಕೆ, ಅಂತ್ಯವಾಗಿದ್ದಕ್ಕೆ ಮಹಾಪರಿನಿರ್ವಾಣ ಅಂತ ಕರೆದರು. 3 ಈಸ್ ಅ ರೈಟ್ ಆನ್ಸರ್. ಭಾರತದ ಮೇಲೆ ದಾಳಿ ಮಾಡಿದ ಮ್ಯಾಸಿಡೋನಿಯಾದ ದೊರೆ ಯಾರು? ಅಲೆಕ್ಸಾಂಡರ್, ಪೋರಸ್, ಪೌರವ್ ಮತ್ತು ಪ್ಲೇಟೋ. ಭಾರತ ಮೇಲೆ ದಾಳಿ ನಡೆಸಿದ ಮ್ಯಾಸಿಡೋನಿಯಾದ ದೊರೆ ಯಾರು? ಅಲೆಕ್ಸಾಂಡರ್. 1 ಈಸ್ ಅ ರೈಟ್ ಆನ್ಸರ್. ಬೌದ್ಧರ 2 ಪಂಗಡಗಳು ಯಾವುವು? ಹೀನಾಯನ ಮತ್ತು ಮಹಾಯಾನ, ಶ್ವೇತಾಂಬರ ಮತ್ತು ದಿಗಂಬರ, ಸುನ್ನಿ ಮತ್ತು ಶಿಯಾ. ಗೌತಮ ಬುದ್ಧನ ನಿಧನದ ನಂತರ 2 ಪಂಗಡಗಳಾಗಿ ಒಡೆದವು. ಅವು ಯಾವುವು? ಹೀನಾಯನ ಮತ್ತು ಮಹಾಯಾನ. ಹೀನಾಯನ ಅಂದರೆ ಬುದ್ಧನ ಮೂರ್ತಿ ಆರಾಧನೆ ಮಾಡುವವರಿಗೆ ಹೀನಾಯಾನಿಗಳಂತ ಕರೆದರು, ಮತ್ತು ಬುದ್ಧನ ಬೋಧನೆಗಳನ್ನು ಆರಾಧಿಸುವವರಿಗೆ ಮಹಾಯಾನಿಗಳು ಅಂತ ಕರೆದರು. ಈ ರೀತಿ ಬೌದ್ಧನ ಒಂದು ಮರಣದ ನಂತರ ಈ 2 ಹೀನಾಯನ ಮತ್ತು ಮಹಾಯಾನ ಪಂಗಡಗಳು ಹುಟ್ಟಿಕೊಂಡವು. 1 ಈಸ್ ಅ ರೈಟ್ ಆನ್ಸರ್. ಬೌದ್ಧರ ಪವಿತ್ರ ಗ್ರಂಥ ಯಾವುದು? ಬೌದ್ಧರ ಪವಿತ್ರ ಗ್ರಂಥ ಯಾವುದು? ತ್ರಿಪಿಟಕ, ದ್ವಾದಶಾಂಗಗಳು, ಭಗವದ್ಗೀತೆ, ಕುರಾನ್. ಯಾವುದು ಬೌದ್ಧರ ಪವಿತ್ರ ಗ್ರಂಥ? ತ್ರಿಪಿಟಕ. ಗೌತಮ ಬುದ್ಧನ ಒಂದು ಬೋಧನೆಗಳನ್ನು ಈ ತ್ರಿಪಿಟಕಗಳು ಯಾವುವನ್ನು ಮುಂದೆ ಹೇಳ್ತೀನಿ. ಆ ತ್ರಿಪಿಟಕಗಳಲ್ಲಿ 3 ಪೀಠಕಗಳಲ್ಲಿ ಏನು ಮಾಡಿದರು? ಸಂಗ್ರಹಿಸಿಟ್ಟರು. ಆ ಒಂದು ತ್ರಿಪಿಟಕಗಳಿಗೆ ಬೌದ್ಧರ ಪವಿತ್ರ ಗ್ರಂಥಗಳಾಗಿವೆ. ಬೌದ್ಧರ ಪವಿತ್ರ ಸ್ಥಳ ಯಾವುದು? ಬೌದ್ಧರ ಪವಿತ್ರ ಸ್ಥಳ ಯಾವುದು? ಮಸೀದಿ, ದೇವಸ್ಥಾನ, ಚೈತ್ಯಾಲಯ ಮತ್ತು ಚರ್ಚ್. ಬೌದ್ಧರ ಪವಿತ್ರ ಸ್ಥಳ, ಅವರು ಆರಾಧನೆ ಮಾಡುವುದಕ್ಕೆ ಎಲ್ಲಿ ಹೋಗ್ತಿದ್ರು? ಚೈತ್ಯಾಲಯ ಅವರ ಪವಿತ್ರ ಸ್ಥಳ. ಹಿಂದೂಗಳದ್ದು ದೇವಸ್ಥಾನ, ಮುಸ್ಲಿಮರದು ಮಸೀದಿ, ಕ್ರಿಶ್ಚಿಯನರದು ಚರ್ಚ್. ಆದರೆ ಬೌದ್ಧರದು ಚೈತ್ಯಾಲಯ ಮತ್ತು ಸ್ತೂಪ ಕೂಡ ಅಂತ ಕರೀತಾರೆ. ಸ್ತೂಪಗಳು ಮತ್ತು ಚೈತ್ಯಾಲಯಗಳು ಬೌದ್ಧರ ಪವಿತ್ರ ಸ್ಥಳಗಳು. 20ನೇ ಪ್ರಶ್ನೆ, ಬುದ್ಧನ ಬೋಧನೆಗಳನ್ನು ಕ್ರೋಢೀಕರಿಸಿದ ತ್ರಿಪೀಠಕಗಳು ಯಾವುವು? ಅದೇ ತ್ರಿಪೀಠಕ ಅಂದರೆ 3 ಪೀಠಕಗಳು. ಆ 3 ಪೀಠಕಗಳು ಯಾವುವು? ವಿನಯ, ಸುತ್ತ ಮತ್ತು ಅಭಿಧಮ್ಮ. ವಿನಯ, ವಜ್ರ ಮತ್ತು ಸುತ್ತ. ವಿನಯ, ದಿವ್ಯ ಮತ್ತು ಸುತ್ತ. ಯಾವುವು? ವಿನಯ, ಸುತ್ತ ಮತ್ತು ಅಭಿಧಮ್ಮ. ವಿನಯ ಪೀಠಕ, ಸುತ್ತ ಪೀಠಕ, ಅಭಿಧಮ್ಮ ಪೀಠಕ ಎಂಬ 3 ಪೀಠಕಗಳಲ್ಲಿ ಬೌದ್ಧನ ಏನು ಮಾಡಿದ ಬೋಧನೆಗಳನ್ನು ಸಂಗ್ರಹಿಸಿಟ್ಟಿದ್ದಾರೆ. ಇವುಗಳಿಗೆ ತ್ರಿಪೀಠಕಗಳು ಅಂತ ಕರೀತಾರೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್, and all of you please like and subscribe to my channel. Thank you.